ಭ್ರಷ್ಟರ ಮುಖವಾಡ ಕಳಚಲು ಬರುತ್ತಿದೆ ನಿಮ್ಮ ಕೆ ಕನ್ನಡ 25 ಸುದ್ದಿವಾಹಿನಿ. ಕೊಡಕ್ಕೆ ಕೇಳಿದ್ರೆ 5,000 ಹೆಸರು ಬುಕ್ ಆಗದೆ, 2,000 ಹಂಗಾಗದೆ, 2,000 ರೂಪಾಯಿ ನಾನು ಎಲ್ತ್ ಕಾರ್ಡ್ ಕೊಡು ಅಂತಾನೆ. ಭ್ರಷ್ಟರ ಮುಖವಾಡ ಕಳಚಲು ಬರುತ್ತಿದೆ ನೋಡಿ ಅಷ್ಟೇ ಸರಣ್ಣ, ನೀನೇ ಅವನ್ ಕೇಳಕ್ಕೆ ಕಮಿಷನ್ ಹೇಳ್ತೀನಿ. ಭ್ರಷ್ಟರ ಮುಖವಾಡ ಕಳಚಲು ಬರುತ್ತಿದೆ ನಿಮ್ಮ ಕೆ ಕನ್ನಡ 25 ಸುದ್ದಿವಾಹಿನಿ. ಕಳಿಸ್ತೀವಿ, ಇದಂತೂ ಖಂಡಿತ ನಿಮ್ಮ ಗಾಂಧಿನಗರ ಕ್ಷೇತ್ರ ಕೆಪಿ ಅಗ್ರಹಾರ ವಾರ್ಡ್ ನಂಬರ್ 121 ಏನಲ್ಲಿ ಪೌರ ಕಾರ್ಮಿಕರಿಗೆ ಸಮಸ್ಯೆಗಳೇ ಸಮಸ್ಯೆಗಳು. ಬಾತ್ರೂಮ್ದು ಎಲ್ಲ ಹೋಗ್ತಾ ಇರುತ್ತೆ, ಅದ್ರಲ್ಲಿ ಕಸ ಎತ್ಕೊಂಡು ಎದ್ದು ಬರ್ಬೇಕು ಸರ್. ಒಂದು 10-12 ಕನ್ಸರೆನ್ಸ್ ಇದೆ, ಅದನ್ನ ಸ್ವಲ್ಪ ಕ್ಲೋಸ್ ಮಾಡಿಸ್ಬೇಕು ಸರ್. ನಾವು ಒಂದು 4-5 ಜನ ಲೇಡೀಸ್ಗಳೇ ಹೋಗಿ ಮಾಡ್ಬೇಕು ಸರ್. ಗಂಡಸರು ಮಾಡೋ ಕೆಲಸ ಲೇಡೀಸ್ಗೆ. ಹೌದು ಪ್ರಿಯ ವೀಕ್ಷಕರ, ಪೌರ ಕಾರ್ಮಿಕರಿಗೆ ಶೌಚಾಲಯದ ಸಮಸ್ಯೆ, ಪೇಮೆಂಟ್ ಸಮಸ್ಯೆ ಹಾಗೂ ನೀರಿನ ಸಮಸ್ಯೆ, ಹೀಗೆ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ 20 ವರ್ಷಗಳಿಂದ ಸ್ವಚ್ಛತೆ ಮಾಡುತ್ತಿರುವ ಪೌರ ಕಾರ್ಮಿಕರಾದ ಶ್ರೀಮತಿ ದೇವಿ ಎನ್ನುವವರಿಗೆ ಇನ್ನೂವರೆಗೂ ಆರ್ಡರ್ ಕಾಪಿ ಕೊಟ್ಟಿಲ್ವಂತೆ. ಇದರ ಜೊತೆಗೆ ಇಲ್ಲಿರುವ ಪೌರ ಕಾರ್ಮಿಕರಿಗೆ ಯಾವುದೇ ಹೆಲ್ತ್ ಕಾರ್ಡ್ ಕೊಟ್ಟಿಲ್ಲ. ಆದುದರಿಂದ ಈಗ ಇದೇ ಕಾರಣದಿಂದ ಇಲ್ಲಿನ ಅನೇಕ ಜನರು ನಮ್ಮ ಕೆ ಕನ್ನಡ ನ್ಯೂಸ್ 25 ಸುದ್ದಿ ವಾಹಿನಿಗೆ ಕರೆ ಮಾಡಿ ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಮತ್ತು ಸಮಸ್ಯೆಗಳನ್ನ ಬಗೆಹರಿಸಿ ಕೊಡಬೇಕೆಂದು ಕೇಳಿಕೊಂಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ತಕ್ಷಣವೇ ಅದರಂತೆ 24 ಗಂಟೆಗಳ ಒಳಗಾಗಿ ಅವರ ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಮ್ಮ ಚಾನೆಲ್ ವತಿಯಿಂದ ಅವರ ಪರವಾಗಿ ಹೋರಾಡಿ ಸಮಸ್ಯೆಗಳನ್ನ ಬಗೆಹರಿಸುವ ಪ್ರಯತ್ನ ಮಾಡುತ್ತೇವೆ ಅಂತ ಮಾತು ಕೊಟ್ಟಿದ್ದೇವೆ. ಈಗ ನಮ್ಮ ಸುದ್ದಿವಾಹಿನಿಯ ವತಿಯಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜಿಬಿಎ ಕಮಿಷನರ್ ಅವರು ದಯವಿಟ್ಟು ಪೌರ ಕಾರ್ಮಿಕರ ಸಮಸ್ಯೆಗಳನ್ನ ಆಲಿಸಿ ಅವುಗಳನ್ನ ಬಗೆಹರಿಸಬೇಕು ಅಂತ ಒತ್ತಾಯಿಸುತ್ತಿದ್ದೇವೆ. ಪೌರ ಕಾರ್ಮಿಕರಿಗೆ ಇದರ ಜೊತೆಗೆ ಬೇರೆ ಅನೇಕ ಸಮಸ್ಯೆಗಳು ಇದ್ದು ಅವರು ತುಂಬಾ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಪೌರ ಕಾರ್ಮಿಕರಿಗೆ ವಿಧ ವಿಧವಾದ ತೊಂದರೆಗಳನ್ನ ನೀಡ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಯಾರು ಈ ಪೌರ ಕಾರ್ಮಿಕರಿಗೆ ತೊಂದರೆ ನೀಡುತ್ತಿದ್ದಾರೋ, ಯಾರು ಈ ಪೌರ ಕಾರ್ಮಿಕರಿಂದ ಹಣವನ್ನು ಪೀಕುತ್ತಿದ್ದಾರೋ, ಅವರ ಕಾರ್ಮಿಕರ ಅನಿವಾರ್ಯತೆಯನ್ನ ಬಂಡವಾಳವಾಗಿಸಿಕೊಂಡು ಹಣ ಮಾಡುತ್ತಿದ್ದಾರೋ ಅವರೆಲ್ಲರ ಬಣ್ಣ ಬಯಲು ಮಾಡುತ್ತೇವೆ. ಸೂಪರ್ವೈಸರ್ ಸರ್, ಅವ್ರದ್ದು JC ಲಾಗಿನಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಡಬಲ್ ಎಂಟ್ರಿ ಆಗಿದೆ. ಆ ಡಬಲ್ ಎಂಟ್ರಿ ಬಿಡಿಸೋಕ್ಕೆ ಫೈಲ್ ರೆಡಿ ಮಾಡಿ ನಾವು ಕಮಿಷನರ್ಗೆ ಕಳಿಸಿದ್ವಿ. ಅವರು ಕಮಿಟಿಯಲ್ಲಿ ಇಟ್ಟಿದ್ದಾರೆ. ಕಮಿಟಿಯಲ್ಲಿ ಪಾಸಾಗಿ ಡಬಲ್ ಎಂಟ್ರಿ ಬಿಡಿಸಿದ್ರೆ ಅವ್ರು ತಿರ್ಗಾ ಅಪ್ಲೋಡ್ ಮಾಡಿದ್ರೆ ಆರ್ಡರ್ ಕಾಪಿ ಬರುತ್ತೆ. ಇಲ್ಲಿ ಪೂರ್ಣಿಮಾ ಮೇಡಮ್ ಅಂತ, ಅವ್ರು ಈಗ 1 ವರ್ಷ ಇನ್ನೂ ಒಳಗಡೆನೇ ಇತ್ತು, ಒಂದು 8-9 ತಿಂಗಳು. ಅವರ ಫೈಲ್ಗೆ ಸೈನ್ ಮಾಡಿಕೊಡ್ತಾರೆ. ಇದು ಬರುತ್ತೆ. ಇವಾಗ ಹೆಲ್ತ್ ಕಾರ್ಡ್ ಯಾವಾಗ ಸಿಗುತ್ತೆ ನಿಮಗೆ? ಇವರೊಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ಆಗಿದೆ. ಸೈನ್ ಆಗ್ಬೇಕಷ್ಟೇ. ಇವಾಗ SR ಬುಕ್ ಎಲ್ಲರಿಗೂ ಕೊಟ್ಟಿದೆ. ಅದು SR ಬುಕ್ ಎಲ್ಲರದು ಆಗಿದೆ. SR ಬುಕ್ ಬಂದಾದ್ಮೇಲೆ ಹೆಲ್ತ್ ಕಾರ್ಡ್ ಕೊಡೋದು. ಅದೇ ಇನ್ನು ಎಷ್ಟು ದಿವಸ ಬೇಕು? ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಸಾಕ್ಷಿ ಸಮೇತ ಅವರ ಮುಖವಾಡವನ್ನ ಬಯಲು ಮಾಡುತ್ತೇವೆ. ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಕೆ ಕನ್ನಡ ನ್ಯೂಸ್ 25 ಸುದ್ದಿವಾಹಿನಿಯಲ್ಲಿ ಮಾತ್ರ. ವೀಕ್ಷಿಸಿ ಅತಿ ಶೀಘ್ರದಲ್ಲೇ.